ಸಾಹಿತ್ಯದಲ್ಲಿ ವಚನಗಳ ಕ್ರೋಢೀಕರಣ ಮಾಡಿದ್ದಾರೆ. ವಿಶೇಷವಾಗಿ ಹೇಳಬೇಕಾದ್ರೆ ಕಲಬುರಗಿಯವರು ಅವರೇನಪ್ಪ ಅನ್ಬೇಕಂದ್ರೆ ಸುಮಾರು 22,000 ವಚನಗಳನ್ನ ಗುರುತಿಸಿ ಅವುಗಳನ್ನ ಕ್ರೋಢೀಕರಣ ಮಾಡಿದ್ದಾರೆ. ಇನ್ನೂ ವಚನಗಳಿವೆ, ಅದರ ಮೇಲೆ ಸಂಶೋಧನೆ ನಡೀತಾ ಇದೆ. ಕಲಬುರಗಿಯವರು ಇನ್ನೂ ಇರಬೇಕಾಗಿತ್ತು. ಬಹಳ ಏನಪ್ಪ ಅನ್ಬೇಕಂದ್ರೆ ವಚನಗಳು ಇನ್ನೂ ಏನಪ್ಪ ಅನ್ಬೇಕಂದ್ರೆ ಒಂದು ಕಡೆಗೆ ಏನಪ್ಪ ಅನ್ಬೇಕು ಸೇರಿಸಿ ನಮ್ಗೆ ಅನುಕೂಲ ಏನಪ್ಪ ಅನ್ಬೇಕು ಮಾಡ್ತಿದ್ರು ಕೊಡ್ತಿದ್ರು. ಆದರೆ ಏನಪ್ಪ ಅನ್ಬೇಕಂದ್ರೆ ಇವರು ಈ ಸಮಾಜವನ್ನು ಎಚ್ಚರಿಕೆ ಮಾಡ್ತಾ ಇದ್ದಾರೆ, ಈ ಸಮಾಜದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ನೋಡಿ ಕಾನೂನು ಮಾಡಬೇಕಂದ್ರೆ ಅವರ ಇರಲಾರ್ದಾಗ ಏನಪ್ಪ ಮಾಡಿದ್ರು. ಇದು ಈ ವಚನ ಸಾಹಿತ್ಯಕ್ಕೆ ಒಂದು ಸಮಾಜಕ್ಕೆ ಇದೇನಪ್ಪ ಅನ್ಬೇಕಂದ್ರೆ ತುಂಬಲಾರ್ದ ಏನಪ್ಪ ಅನ್ಬೇಕಂದ್ರೆ ಕಷ್ಟ. ಹೀಗಾಗಿ ಈಗಿನೇನಪ್ಪ ಅನ್ಬೇಕಿದೆಯೋ 12ನೇ ಶತಮಾನದಿಂದ ಪಾರ್ಮೆಂಟ್ ಇದು ಲೋಹ ಮಠ ಮಾಡ್ತಾರೆ. ಇಲ್ಲಿ ಸ್ಪೀಕರ್ ನಾವೇ ಚೇರ್ಮನ್ ಅಂತೇವಲ್ಲ, ಸಭಾಧ್ಯಕ್ಷ ಅಂತೇವಲ್ಲ, ಹಲವು ಪ್ರಭುಗಳು ಅವ್ರು ಏನು ಮಾಡಬೇಕು, ವಚನಕಾರರಲ್ಲಿ ಅವರು ವಯಸ್ಸಿನಲ್ಲಿ ದೊಡ್ಡವರಿದ್ದರೂ ಕೂಡ ಚಿಕ್ಕವರು ವಚನ ಬರೆದಿದ್ರು ಕೂಡ ಬಹಳ ಏನಪ್ಪ ಮಾಡಬೇಕಂದ್ರೆ ಮನಸ್ಸು ಅವ್ರಿಗೆ ಅವಕಾಶ ಕೊಟ್ಟು ಅವ್ರಿಗೆ ಹೇಳುವಂತೆ ಏನಪ್ಪ ಮಾಡ್ಬೇಕಂದ್ರೆ ಪ್ರೇರಣೆ ಏನಪ್ಪ ಮಾಡಬೇಕಂದ್ರೆ ನೀಡಿದರು. ಹೀಗಾಗಿ ದೇಶದ ಪ್ರಗತಿ ಕೆಲಸ ಮಾಡಿದ್ರೆ ಸಮಾಜದ ಪ್ರಗತಿ. ಇದು ಯಾಕೆ ಹೇಳಿದ್ರೆ ಬಸವಣ್ಣನವರು ಅಂತಂದ್ರೆ ಬಸವಣ್ಣನವರು ಮಾಡ್ಬೇಕಂದ್ರೆ ಆತ್ಮಶಕ್ತಿ ನಿಷ್ಠಿತರು ಮುಂದೆ ಪ್ರಧಾನಮಂತ್ರಿ ಆದರು. ಅದಕ್ಕಾಗಿ ಈ ಹಣಕಾಸಿನ ವಿಷಯವಾಗಿ ಇಂಥ ಕಟ್ಟು ನಿಂತಾದಂತೆ ನೇಮಕ ಹಾಕಿದ್ರು. ಅಲ್ಲಿ ಏನಪ್ಪ ಅನ್ಬೇಕಂದ್ರೆ ಈ ಆರ್ಥಿಕತೆ ಹಣದ ಏನಪ್ಪ ಅನ್ಬೇಕಂದ್ರೆ ಪೋಲ ಆಗ್ಲಿಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಹೀಗಾಗಿ ಒಂಟಿ ಮುಚ್ಚಣ ಅಂತ ಅರಸನಿಗೆ ಹೋಗಿ ಚಾಡಿಗಳು ಹೇಳಿ ಮೂನೇನಪ್ಪ ಅನ್ಬೇಕಂದ್ರೆ ಈ ಬಸವಣ್ಣನವರು ರಾಜ್ಯದ ಬೊಕ್ಕಸಿಗೆ ಯಾವುದೇ ಏನಪ್ಪ ಅನ್ಬೇಕಂದ್ರೆ ಹಾನಿ ಮಾಡಲಿಲ್ಲ, ಯಾವುದೇ ಹಣ ಪೋಲು ಮಾಡಲಿಲ್ಲ ಅಂತ ಏನಪ್ಪ ಅನ್ಬೇಕಂದ್ರೆ ಅರ್ಥಶಾಸ್ತ್ರರು ಬಸವಣ್ಣ ಎಲ್ಲ ಅನ್ಯಾಯ ಆಗ್ತದ ಅವ್ರು ಏನಪ್ಪ ಅನ್ಬೇಕು ನ್ಯಾಯ ಕೊಡ್ತಾರೆ. ಹೀಗಾಗಿ ಏನಪ್ಪ ಅನ್ಬೇಕು ಜಗತ್ತಿನಲ್ಲಿ ಕ್ರಾಂತಿಗಳಾಗಿವೆ. ಇಲ್ಲಿ ನಮ್ಮ ಕನ್ನಡ ಕೂಡ ಏನಪ್ಪ ಅನ್ಬೇಕು ಕ್ರಾಂತಿ ಆಗಿದೆ, ಜಸ್ಟಿಸ್ ಆಯ್ಕೆ, ನ್ಯಾಯ ಸಲಹೆ. ಹೀಗೆ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಬದಕಬೇಕು, ಒಳ್ಳೆ ರೀತಿಯಿಂದ ಏನಪ್ಪ ಅನ್ಬೇಕಂದ್ರೆ ಸಕ್ಸಸ್ಫುಲ್ ಆಗಬೇಕಾಯ್ತು ಅಂದ್ರೆ 4 ಅಂಶಗಳು ಬೇಕು. ಆ 4 ಅಂಶಗಳಲ್ಲಿ ಮುಖ್ಯವಾಗಿ ಏನ್ ಬೇಕು ಅಂದ್ರೆ ಸರ್ಕಾರದಲ್ಲಿ ಯಾವುದೇ ತರಹದ ಕಾರ್ಯಕ್ರಮನೇ ಇಲ್ಲ, ಅವಕಾಶ ಕೊಡಿ ಗ್ರಾಮಗಳಿಗೆ, ಅವರು ಕೂಡ ಏನಪ್ಪ ಅನ್ಬೇಕು ಒಳ್ಳೆ ರೀತಿಯಿಂದ ಬದುಕಬೇಕು ಹೇಳಿದರು. ಹೀಗಾಗಿ ಇವಾಗ ನೋಡ್ತಾ ಇದ್ದೇವೆ ನಾವು UPSCದಲ್ಲಿ KPSCದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾರು ಟಾಪರ್ ಅಂತಂದ್ರೆ ಅವ್ರ ಬಳಿ ಸಮರ್ಥತೆ ಶಕ್ತಿ ಇದೆ, ತಾಳ್ಮೆ ಶಕ್ತಿ ಇದೆ. ಆದ್ರೆ ಪುರುಷರಲ್ಲಿ ಮಾಡಬೇಕು ಶಕ್ತಿ ಇಲ್ಲ. ಅವರ ಕೈಯನ್ನು ಕಟ್ಟಿ ಅವರಿಗೆ ಯಾವುದೇ ಮಾಡಬೇಕಂದ್ರೆ ಹಕ್ಕನ್ನು ಕೊಡಲಾದೆ ಸಂಪೂರ್ಣ ಕಟ್ಟಿ ಈ ಸಮಾಜ ಮಾಡಬೇಕಂದ್ರೆ ಆ ಒಂದು ನಿರ್ಬಂಧ ಇರುವುದಿಲ್ಲ. ಅವ್ರೇನು ಮಾಡಬೇಕಂದ್ರೆ ಅದಕ್ಕೆ ವಚನ ಸಾಹಿತ್ಯದಲ್ಲಿ ಅವರಿಗೆ ಕೂಡ ಏನು ಮಾಡಬೇಕಂದ್ರೆ ಸಮಾನದ ಅವಕಾಶ ಕೊಟ್ಟಿರೋದ್ರಿಂದ ಸುಮಾರು 250 ವಚನ ಶ್ರೇಷ್ಠ ವಚನಗಳನ್ನು ಅಕ್ಕ ಮಹಾದೇವಿಯವರನ್ನು ಮಾಡಬೇಕು. ವಚನ ಸಾಹಿತ್ಯದಲ್ಲಿ ಕ್ರಿಮಿನಲ್ ಲಾ ಇದೆ, ಸಿವಿಲ್ ಲಾ ಇದೆ, ಕಾಂಟ್ರಾಕ್ಟ್ ಇದೆ, ಎಲ್ಲ ಏನು ಮಾಡಬೇಕಂದ್ರೂ ಕಾನೂನುಗಳಲ್ಲಿ ಇರಬೇಕಂತೀವಿ. ಹೀಗಾಗಿ ಇಂಟರ್ಪ್ರಿಟೇಷನ್ ಆಫ್ ಲಾ ಅಂತ ಬರ್ತದೆ. ಇಂಟರ್ಪ್ರಿಟೇಷನ್ ಲಾ ಅಂದರೆ ಏನು ಅಂತಂದ್ರೆ ಒಂದು ಡ್ರಾಫ್ಟಿಂಗ್ ಮಾಡಿದರೆ, ಒಂದು ಅಗ್ರಿಮೆಂಟ್ ಮಾಡಿದರೆ, ಒಂದು ದಾವ ಮಾಡಿದರೆ ಅಥವಾ ನ್ಯಾಯಾಲಯದಲ್ಲಿ ನೀವು ಒಂದು ರಿಟರ್ನ್ ಏನಪ್ಪ ಮಾಡಬೇಕಂದ್ರೆ ಆರ್ಗ್ಯುಮೆಂಟ್ ಮಾಡಿದರೆ ಅದು ಹೇಗಿರಬೇಕು ಅಂತಂದ್ರೆ ಸ್ಪಷ್ಟವಾಗಿರಬೇಕು, ಗೊಂದಲಿರಬಾರ್ದು. ಯಾಕಂದ್ರೆ ಗೊಂದಲಿದ್ದರೆ ಯಾವ ಕಾನೂನು ಅನುಸಾರವಾಗಿ ಅದನ್ನು ರೂಪಿಸಲಾಗಿದೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಹೀಗಾಗಿ ಪ್ರಿನ್ಸಿಪಲ್ ಆಫ್ ಈ ಇಂಡಿಕನ್ ಏನಪ್ಪ ಮಾಡಬೇಕಂದ್ರೆ ಒಂದು ಸಿವಿಲ್ ಲಾದಲ್ಲಿ ಅದಕ್ಕಾಗಿ ಈ ಶರಣರನ್ನು ಮಾಡಬೇಕಂದ್ರೆ ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು ಅಂತಂದ್ರೆ ಒಂದು ವಚನದಲ್ಲಿ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ವೃತ್ತಿಯಂತಿರಬೇಕು, ನುಡಿದರೆ ಸ್ಫುಟಕದ ಸಲಾಖಿಯಂತಿರಬೇಕು, ನುಡಿದರೆ ನಿಂಗುವ ಮೆಚ್ಚಿ ಅಗೋದೆಗೋದನ್ನಬೇಕು, ನುಡಿಯ ಒಳಗಾಗಿ ನಡೆಯದಿದ್ದರೆ ಉಡಲ ಸಂಗಮ ದೇವನಂತ ನುಡಿ ಮಾಡಬೇಕು. ಅಂದ್ರೆ ನೋಡಿ ಇಲ್ಲಿ ಏನಪ್ಪ ಅನ್ಬೇಕು, ನಾವು ಏನೇನು ಏನಪ್ಪ ಅನ್ಬೇಕಂದ್ರೆ ನಾವು ನ್ಯಾಯಾಲಯದಲ್ಲಿ ಏನೆಲ್ಲ ನಮ್ಮದು ಆರ್ಗ್ಯುಮೆಂಟ್ ಅಥವಾ ನಮ್ಮದು ಏನಾದರೂ ಪೀಳಿಗೆ ನಾವು ಪ್ರೆಸೆಂಟ್ ಮಾಡಿದ್ರೆ ಸ್ಪಷ್ಟವಾಗಿರಬೇಕು, ಸಂಕ್ಷಿಪ್ತವಾಗಿರಬೇಕು, ಗೊತ್ತಿನ ಹಾರೈಕೆಯಾಗಿರಬೇಕು, ಲಾಜಿಕಲ್ ಏನಪ್ಪ ಇರಬೇಕು. ಎಲ್ಲರೇ ಒಂದು ಕಡೆಗೆ ಹೇಳಿ ಮತ್ತು ಬೇರೆ ಬೇರೆ ಕಡೆ ಏನಪ್ಪ ಅನ್ಬೇಕು ಒಂದಕ್ಕೊಂದು ಹೊಂದಾಣಿಕೆ ಇಲ್ಲದೆ ಹೋಗಿದರೆ ಅಂಥದ್ದೇನಪ್ಪ ಅನ್ಬೇಕಂದ್ರೆ ಪ್ರಕರಣ ಒಂದು ಬೀಜ ಹೊಂದ್ಬಿಡುತ್ತದೆ. ಅದಕ್ಕಾಗಿ ಹೇಳ್ತಾರೆ ಏನಂತಂದ್ರೆ ಉಡಲ ಸಂಗಮ ದೇವನೇ ಬಲಿ ಮನೆ ಜಡ್ಜ್ ಏನಪ್ಪ ಅನ್ಬೇಕಂದ್ರೆ ಅವಳು ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಮ್ಮ ಕೋರ್ಟಿನ ಏನು ಪ್ರಕ್ರಿಯೆ ಇದೆಯೋ
ಎಲ್ಲ ಏನಪ್ಪ ಬೇಕಾದ್ರೆ ವಚನ ಸಾಹಿತ್ಯದಲ್ಲಿ ಸಿಗ್ತವೆ. ಮುಂದೆ ನೋಡಿ ಕ್ರಿಮಿನಲ್ ಲಾ ಸಂಬಂಧಪಟ್ಟಂತೆ ಹೇಳ್ತಾರೆ. ನಮ್ದೀಗ ಕ್ರಿಮಿನಲ್ ಲಾ ಅಧ್ಯಯನ ಇದೆ, ಅದರ ಕೂಡ ಹಿಂದಿನ ಕಾಲದಾಗ ಏನಿದೆ ಅವಾಗ ಏನಪ್ಪ ಬೇಕಾದ್ರೆ ಇದೆ. ಇಲ್ಲಿ ಹೇಳ್ತಾರೆ ಏನಂದ್ರೆ, ಒಳಬೇಡ ಕೊಡಬೇಡ ಮುಸ್ಲಿಂ ಹುಡುಗಿರಬೇಡ, ಹುಡುಗಿಗೆ ಬೇಡ, ಅನ್ಯರಿಗೆ ಅಸಹ್ಯ ಕೊಡಬೇಡ, ತನ್ನ ಬಡಿಸಬೇಡ ಇದ್ದರು ಬಡಿಗಿರಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬೇರಿನ ಸುದ್ದಿ, ಇದೇ ನಮ್ಮ ಪುರಾಣ ಸಂತಮದೇವ ಬರೆಯುವುದು. ಡೋಂಟ್ ಮರ್ಡರ್. ಸಮಾಜ ಏನ್ ಮಾಡ್ಬೇಕಂದ್ರ ಒಳ್ಳೆ ರೀತಿಯಲ್ಲಿ ಎಲ್ಲ ಬದುಕಬೇಕಂದ್ರೆ ಇಲ್ಲಿ ಯಾರಿಗೆ ಶಕ್ತಿ ಇದೆ ಅವರು ಬದುಕಬೇಕು, ಅಲ್ಲಿ ದುರ್ಬಲ ಜಾತಿ ಅಂದರೆ ಅವರು ಕೂಡ ಬದುಕಬೇಕು, ಮಹಿಳೆಯರು ಕೂಡ ಬದುಕಬೇಕು, ಮಕ್ಕಳು ಕೂಡ ಬದುಕಬೇಕು. ಅದಕ್ಕೋಸ್ಕರವೇ ಕಾನೂನು ಬೇಕು. ಅದಕ್ಕಾಗಿ ಕಾನೂನು ಇಲ್ಲದೆ ಹೋಗಿದ್ರೆ ಜಂಗಲ್ ರಾಜ. ಜಂಗಲ್ ರಾಜ ಅಂದ್ರೆ ಏನು ಅಂತಂದ್ರೆ, ಯಾವ ಶಕ್ತಿ ಇದೆಯೋ ರೈಟ್ ಇಸ್ ರೈಟ್ ಅಂತಾರೆ. ಯಾವ ಶಕ್ತಿ ಇದೆಯೋ ಆ ದುರ್ಬಲಿತವರಿಗೆ ಏನು ತೊಂದರೆ ಕೊಡ್ತಾರೆ, ಅವ್ರಿಗೆ ಬದುಕುವಾಗಿಲ್ಲ, ಅವ್ರು ಸಂಪರ್ಕಿಸ್ಕೊತಾರೆ, ಸಂಪರ್ಕ ಇಲ್ಲದೆ ಮಾಡ್ತಾರ. ಈಗ ಏನಪ್ಪಾ ಅಂತಂದ್ರೆ ಅವ್ರು ಬದುಕಲು ಸಾಧ್ಯ ಇಲ್ಲ. ಅದಕ್ಕಾಗಿ ಎಲ್ಲಾ ಪ್ರಾಣಿಗಳಲ್ಲಿ ಶ್ರೇಷ್ಠ ಪ್ರಾಣಿ ಯಾವುದು ಅಂತಂದ್ರೆ ಮನುಷ್ಯ. ಯಾಕೆ ಮನುಷ್ಯ ಅಂತಾರೆ, ಮಾತನಾಡಲು ಬರ್ತದ, ಮತ್ತೊಬ್ಬರ ಭಾವನೆಗಳು ಬರ್ತದೆ, ಮತ್ತೊಬ್ಬರ ಸಮಸ್ಯೆ ತಿಳಿದುಕೊಳ್ಳಲು ಬರ್ತದೆ, ತನ್ನದೇ ಆದಂತಹ ಸಂಸಾರ, ಫ್ಯಾಮಿಲಿ, ರಾಜ್ಯ, ಸಮಾಜ ನಿರ್ಮಾಣ ಮಾಡುವ ಶಕ್ತಿ ಯಾವ ಪ್ರಾಣಿಗಿದೆ ಅಂತಂದರೆ ಆ ಮನುಷ್ಯ ಪ್ರಾಣಿಗಳು. ಹೀಗಾಗಿ ಈ ಕಾನೂನಾನುಸಾರವಾಗಿ ಎಲ್ಲರಿಗೆ ಏನಪ್ಪ ಬೇಕಂತ ಕೊಟ್ಟಾಗ ಮಾತ್ರ ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಏನು ಸಂವಿಧಾನ ಮತ್ತು ಏನು ಕ್ರಿಮಿನಲ್ ಆಗಿದೆ ಅದೇ ಏನಪ್ಪ ಅಂತಂದ್ರೆ ನಮ್ಮ ಶರಣರ ಬೇಕಂತ ದೇಶದಲ್ಲಿ ನಾವು ಕಾಣ್ತೇವೆ. ಅದಕ್ಕಾಗಿ ಕೊಲೆ ಮಾಡಬಾರದು, ಖುಷಿ ಮಾಡಿಬಾರದು, ಮತ್ತೊಬ್ಬರಿಗೆ ಚೀಟ್ ಮಾಡಿಬಾರದು, ಮತ್ತೊಬ್ಬರಿಗೆ ಫ್ರಾಡ್ ಮಾಡಬಾರದು. ಈ ಎಲ್ಲ ಅಂಶಗಳನ್ನು ನಮ್ಮ ಶರಣ ಸಾಹಿತ್ಯದಲ್ಲಿ ಕಂಡುಬರುತ್ತವೆ. ವಚನವೇ ಸಕಲ ತಪಂಗಳಯ, ಸತು ವಿನಯವೇ ಸದಾಶಿವನ ವನುಮೆಯ, ಕೂಡಲ ಸಂಗಮ ನಂತಲ್ಲ ತೊಲೊರೆಯ. ಶರಣರೇ, ಈ ಶರಣ ಸಾಹಿತ್ಯ ಪರಿಷತ್ತು ಈ ಅನುಭವ ಮಂಟಪದ ವಿಷಯವಾಗಿ ಈಗಾಗಲೇ ಕಾರ್ಯಪ್ರಭಾವಗಳಿವೆ. ಶರಣ ವಚನಗಳು ಪ್ರಭಾವ ಬೀರಿದೆ, ಬೀರುತ್ತವೆ ಅನ್ನೋದಕ್ಕೆ ಒಂದೆರಡು ಉದಾಹರಣೆಗಳನ್ನ ಹೇಳಬಹುದು. ಮೊನ್ನೆ ಗುಡುಬಿ ಸರ್ ಮಾತಾಡಿದರು, ವಚನಗಳು ಈ ಜಗತ್ತಿನ ಮೇಲೆ ಪ್ರಭಾವ ಬೀರ್ತಾ ಇದೆ. ಅದು ಶರಣ ಸಾಹಿತ್ಯ ಪರಿಷತ್ತು ಪ್ರಭಾವ ಬೀರಿದೆ ಎನ್ನಲಿಕ್ಕೆ ಒಂದೆರಡು ಉದಾಹರಣೆಗಳನ್ನು ಈ ಶರಣ ಸಾಹಿತ್ಯ ಪರಿಷತ್ತು ಒಬ್ಬ ಡಾಕ್ಟರೇಟ್ ಮಾಡಿದ್ದಾರೆ. ಆ ಶರಣ ಸಾಹಿತ್ಯ ಇದು ಶರಣ ಸಾಹಿತ್ಯ ಪರಿಷತ್ತು ಪ್ರಭಾವ ಮಾಡಿದೆ. ಎಲ್ಲರಿಗೂ ಯೋಗ್ಯವಾದಂತಹ ಸ್ಥಾನಮಾನ ನೀಡುವಂತಹ ಇದು ಯೋಗ್ಯ ಸ್ಥಳವಾಗಿದೆ. ನಮ್ಮ ಒಬ್ಬರು ಕೂಡ ಮತ್ತು ನಮ್ಮ ಬಿಡಿ ಸರ್, ನಮ್ಮ ಮರಾಠಿ ಸರ್ ಅನೇಕ ವಿಷಯವಾಗಿ ಮಾತಾಡೋರಿದ್ದಾರೆ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. 3 ವರ್ಷ ಕಳೆದಿರುವ ಈ ಸಾರ್ವಜನಿಕ ಉಪನ್ಯಾಸ ಹಾಗೆ ಈ ವರ್ಷ 3ನೇ ವರ್ಷ ಮತ್ತು ಇವತ್ತು 3ನೇ ದಿವಸ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವ ಸನ್ನಿಹಿತರಾದ ಗೀತರವರೇ, ಇಲ್ಲಿವರೆಗೆ ದೀರ್ಘವಾಗಿ ಉಪನ್ಯಾಸ ನೀಡಿರುವ ಸನ್ನಿಹಿತರಾದ ಜವಾನಂದ ಹೊದೂರ್ಕರ್ ಅವರೇ ಮತ್ತು ಅತಿಥಿಯಾಗಿ ಬಂದಿರುವ ಶರಣು ಕುಂಬಾರವರೇ ಮತ್ತು ಎಸ್ ಬಿ ಪಾಟೀಲ್ ಅವರೇ, ಹಿರಿಯರಾದ ಎಸ್ ಬಿ ಪಾಟೀಲ್ ಅವರೇ ಮತ್ತು ಕುಂಭಾಗದಲ್ಲಿ ಇರುವ ಎಲ್ಲ ಶರಣ ಬಂಧುಗಳೇ ಮತ್ತು ವಿದ್ಯಾರ್ಥಿನಿಯರೇ. ಈಗ ಸಂಜಯ್ ಪಾಟೀಲ್ ನಮ್ಮನ್ನು ಮತ್ತೆ ಆದೇಶ ಮಾಡ್ಯಾರ, ಕಡಿಮೆ ಮಾತಾಡ್ಯಾರ. ನಾವೇನು ಜಾಸ್ತಿ ಮಾತಾಡೋಲ್ಲ, ಯಾಕಂದ್ರೆ ಪ್ರತಿದಿನ ಉಪನ್ಯಾಸರು ಬೇರೆ ಬೇರೆ ವಿಷಯ ಮೇಲೆ ಹೇಳ್ತಾರೆ, ವಿಮರ್ಶೆ ಮಾಡ್ತಾರೆ, ನಾವು ಕೇಳ್ತೀವಿ. ಇದು ಒಂದು ವಿಶೇಷ ವೇದಿಕೆ. ಯಾಕಂದ್ರೆ ಬೇರೆ ಬೇರೆ ಈ ಶ್ರಾವಣ ಮಾಸದಲ್ಲಿ ಬೇರೆ ಬೇರೆ ಮಂದಿರ ಒಳಗ, ಮಠ ಒಳಗ ಕೆಲವು ವಿಶೇಷ ಸಂಪ್ರದಾಯ, ವಿಶೇಷ ವಿಚಾರದ ಮೇಲೆ ಅದು ಪುರಾಣ ನಡೀತಾ ಇತ್ತು. ಬಟ್ ಇಲ್ಲಿ ಒಂದು ವಿಶೇಷ ವೇದಿಕೆ. ಯಾಕಂದ್ರೆ ಎಲ್ಲೂ ಇಲ್ಲಿ ಬಸವಣ್ಣ ಶರಣರ ವಿಚಾರ ಇಟ್ಕೊಂಡು ನಾವು ಉಪನ್ಯಾಸದಲ್ಲಿ ನಡೀತಾ ಇದ್ದೀವಿ. ಇದು ಎಲ್ಲ ಜಾತಿ ಬಂಧ ವಿಚಾರದವರು ಇಲ್ಲಿ ಸೇರ್ತಾರೆ, ದಿನಾಲು ಸೇರ್ತಾರೆ. ಕೆಲವರು ತಲೆಯೊಳಗ ವಿಚಾರ ಬರ್ತದ, ಕೆಲವರೊಳಗ ಬರ್ಲಿಕ್ಕೆ ಹೆಚ್ಚ ಕಡಿಮೆ ಆಗ್ತದ. ಯಾಕಂದ್ರೆ ನಾವು ವಿಚಾರಧಾರೆ ತಲೆ ಇಟ್ಕೊಂಡು ನಾವು ಸ್ವಲ್ಪ ಜೀವನ ಮಾಡ್ತಾ ಬರ್ತೀವಿ. ಅದರಿಂದ ನಾವು ಸ್ವಲ್ಪ ನಮ್ದ ಉದ್ದೇಶ ಏನದ, ನಾವು ಹೇಳಬೇಕು, ನೀವು ಕೇಳಬೇಕು, ಏನು ಪರಿವರ್ತನೆ ಆಗ್ಬೇಕು ಅಂತ ನಮ್ದು ಆಸೆ. ನಮ್ಮ ಈ ಶರಣ ಸಾಹಿತ್ಯ ಪರಿಷತ್ತು
ಒಂದು ಆಶೆ ಅದ. ಎಷ್ಟು ಪರಿವರ್ತನೆ ಆಗ್ತಾರೋ ನಿಮ್ಮ ಮೇಲೆ ವಿಷಯ. ಅದು ಬುದ್ಧ ಹೇಳ್ತಾರಲ್ಲ, ನಾವು ಹೇಳ್ತೀವಿ ಹಾಗೆ ನೀವು ಆಗ್ಬೇಕಂತ ಹಂಗಿಲ್ಲ, ಬಟ್ ನೀವು ತಿಳ್ಕೋಬೇಕು, ಚಿಂತನೆ ಮಾಡಬೇಕು. ಅವರಲ್ಲಿ ಗಂಭೀರವಾಗಿ ಹೇಳೋದು, ಚಿಂತನೆ ಮಾಡೋದು ಒಂದು ವೇದಿಕೆ. ಅದರಿಂದ ವಿದ್ಯಾರ್ಥಿ ಇರಲಿ, ದೊಡ್ಡವರಲ್ಲಿ, ಸಣ್ಣವರಿರಲಿ, ನಾವು ಇದ್ರ ಬಗ್ಗೆ ವಿಚಾರ ಮಾಡಿ ಉಪನ್ಯಾಸ ಮಾಡಿದ್ದೇನೆ. ಇವತ್ತಿನ ವಿಷಯ ವಚನ ಸಾಹಿತ್ಯ ಮತ್ತು ಸಂವಿಧಾನಗಳ ಕುರಿತು ಖ್ಯಾತ ವಕೀಲರಾಗಿರ್ತಕ್ಕಂಥ ದೇವಾನಂದ್ ಮಧುಮೂರ್ಖರ್ ಸರ್ ಅವರು ಬಹಳ ಅರ್ಥಪೂರ್ಣವಾಗಿ ಇಲ್ಲಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ವೇದಿಕೆ ಮೇಲೆ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ದೇವಾನಂದ ಸರ್ ಅವರೇ, ಹಿರಿಯರಾಗಿರ್ತಕ್ಕಂಥ ಆಪಾಸ ಪಾಟೀಲ್ ಸರ್ ಅವರೇ, ಪ್ರಭಾಕರ್ ಸರ್ಗರ ಸರ್ ಅವರೇ, ವಿಶೇಷವಾಗಿ ನಮ್ಮ ಶಾಲೆಯ ಎಲ್ಲ ಮಕ್ಕಳು ಬಂದು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳೇ ಹಾಗೂ ಆತ್ಮೀಯ ಎಲ್ಲ ಶರಣು ಬಂಧುಗಳು, ಬಹುಶಃ ಬಹಳಷ್ಟು ಸುದೀರ್ಘವಾಗಿ ನಮ್ಮ ದೇವಾನಂದ ಸರ್ ಅವರು ಸಂವಿಧಾನ ಮತ್ತು ವಚನ ಸಾಹಿತ್ಯದ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾತುಗಳನ್ನು ಹೇಳಿದರು. ಸಮಾನತೆ, ಜಾತೀಯತೆ, ಹೆಣ್ಣು ಮಕ್ಕಳಿಗೆ ಸಮಾನತೆ, ಮಾನವ ಹಕ್ಕುಗಳ ಸಮಾನತೆ, ಸಂವಿಧಾನದಲ್ಲಿ ಅನೇಕ ಸೆಕ್ಷನ್ಗಳು ಮತ್ತು ಆರ್ಟಿಕಲ್ಗಳು, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಹೀಗೆ ವಿಶ್ವದಲ್ಲಿ ಎಲ್ಲ ಸಂವಿಧಾನಕ್ಕಿಂತಲೂ ನಮ್ಮ 12ನೇ ಶತಮಾನದ ಸಂವಿಧಾನ ಅತ್ಯಂತ ಶ್ರೇಷ್ಠ. ಹೀಗೆ ಹಲವಾರು ವಿಚಾರಗಳನ್ನು ಕುರಿತು ಬಹಳ ಸ್ಪಷ್ಟವಾಗಿ ಇಲ್ಲಿ ಸಂವಿಧಾನ ಮತ್ತು ಸಾಹಿತ್ಯ 1987ರ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಸಂವಿಧಾನ ರಚನೆಯನ್ನ ಮಾನ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚನೆ ಮಾಡಿದ ಮೇಲೆ ಆ ಸಂವಿಧಾನದ ತತ್ವ ಸಿದ್ಧಾಂತಗಳಿಗೆ ನಾವೆಲ್ಲರೂ ಬದ್ಧರಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಈ ಕಾನ್ಸೆಪ್ಟನ್ನು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಈ ಪಾರ್ಲಿಮೆಂಟ್ ಅನ್ನುವಂಥ ಒಂದು ಸಂಸತ್ತನ್ನು ಅಲ್ಲೇ ಹುಟ್ಟುಹಾಕಿದರು. ಅನೇಕ ಜನರನ್ನು ಆ ಕಲ್ಯಾಣಕ್ಕೆ ಕರೆಸಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡು ಯಾವುದು ಸತ್ಯ ಯಾವುದು ಅಸತ್ಯ ಅನ್ನುವುದನ್ನು ವಿಸ್ತಾರವಾಗಿ ಚರ್ಚಿಸಿ ಅದನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿರ್ತಕ್ಕಂಥ ಸಾಹಿತ್ಯ ವಚನ ಸಾಹಿತ್ಯ. ಇವತ್ತ ಅಂಥ ವಚನ ಸಾಹಿತ್ಯದ ಅನೇಕ ಶರಣರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವೆಲ್ಲರೂ ಚಾಚು ತಪ್ಪದೆ ಸಂವಿಧಾನದ ಜೊತೆಯಲ್ಲಿ ಈ ವಚನಗಳನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಗಿಸಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಿದ್ದೇವೆ ಸಂಭ್ರಮ ಅಂತ ಹೇಳ್ತಾ ಇದ್ದೇನೆ. ಮುಖ್ಯವಾಗಿ ಒಂದು ಜೊತೆಗೆ ನಾಳೆ ನಾಗರ ಪಂಚಮಿ ಹಬ್ಬ, ಈ ಎರಡರ ಕುರಿತು ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಜೊತೆಗೆ ಈ ವೇದಿಕೆ ಮುಖಾಂತರವಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾಳೆ ನಾಗರ ಪಂಚಮಿ ಹಬ್ಬ. ಅನೇಕ ಎಲ್ಲ ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರದಂತೆ ನಾಗರಿಗೆ ಹಾಲನ್ನು ಎರೆಯುವಂಥದ್ದು. ಇದನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಹೋಗಿದ್ರೆ ನಾವೆಲ್ಲ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿಗೆ ನಾನು ಕೆಳಬಡಿಸ್ತಾ ಇದ್ದೇನೆ. ಏನು ಅಂತ ಕೇಳಿದರೆ, ನೀವೇನು ಮಾಡಕ್ಕೆ ಹೋಗ್ಬೇಡ್ರಿ, ಎಲ್ಲಿ ಉದ್ದಿ ಹೋಗಿ ನೀವು ಹಾಲನ್ನು ಏನು ಬರ್ತೀರೋ ಆ ಬರುವಂಥ ಸಮಯದಲ್ಲಿ ಎಲ್ಲೆಲ್ಲಿ ಓಣಿಯಲ್ಲಿದ್ದಾವೋ ಅಲ್ಲೇ ಒಂದು ಸುಮ್ಮನೆ ಒಂದು ಒಗ್ಗರಣೆಯನ್ನು ಇಡ್ರಿ, ಹಾಲನ್ನು ಸಂಗ್ರಹ ಮಾಡಿ. ಆ ಹಾಲನ್ನು ಎಲ್ಲವೂ ಸಂಗ್ರಹ ಮಾಡಿಕೊಂಡು ಆಸ್ಪತ್ರೆ ಇರ್ತಕ್ಕಂಥ ರೋಗಿಗಳಿಗೆ, ಕಡುಬಡವರಿಗೆ ಅದನ್ನು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಕೆಲವು ಮೂಢನಂಬಿಕೆಗಳೆಲ್ಲ ನಮಗೆ ಬೇಗ ಬಿಡಕ್ಕಾಗೋದಿಲ್ಲ. ಆದ್ರೆ ಸಂಪ್ರದಾಯ ಪ್ರಕಾರ ನೀವು ಮಾಡ್ತೀರಿ ಮಾಡಿ, ಆ ಹೆಚ್ಚಿನ ಹಾಲನ್ನು ಬುದ್ಧಿಗೆ ಹಾಕಬೇಡ್ರಿ, ಹಾಲಾಗಿ ಹೋಗ್ತವ ಅದು ಪಕ್ಕದಲ್ಲಿರ್ತಕ್ಕಂಥ ಒಂದು ಪಾತ್ರೆಗೆ ಹಾಕಿದ್ರೆ ಅದು ಸೂಕ್ತವಾಗಿ ಒಳ್ಳೆಯವರಿಗೆ ಮತ್ತು ರೋಗಿಗಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿದ್ಯಾರ್ಥಿಗಳು ನಾವು ಹೇಳಿದ ತಕ್ಷಣ ನಮ್ಮ ಮಾತಿಗೆ ಒಗ್ಗಟ್ಟು ಅವ್ರ ಸಮಯಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಲ್ಲ, ಅದಕ್ಕೆ ಅವರಿಗೆ ಮತ್ತೊಮ್ಮೆ ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನನ್ನ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಮಾನವಕುಲದಲ್ಲಿ ನೀನೇ ಸರ್ವೋತ್ತಮನೆಯ, ಪ್ರಾಣಿ ಸಂಕುಲದಲ್ಲಿ ಬಾಯಿ ನಕ್ಕಲು ನಿನ್ನಯ್ಯ, ಜಗದಾಚಿಗೆ ಏನೇ ಹಾಕಿ ಹೊರಜಗುತ್ತ ಕಂಡ ನಿನ್ನಯ್ಯ,
ಇಲ್ಲಿವರೆಗೂ ನಡೆದಿರುವ 4ನೇ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಎಲ್.ಎಸ್. ಗಿರಿ ಸರ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀ ದೇವಾನಂದ ಹೊದ್ಗುಲ್ಕರ್ ಸರ್ ಅವರಿಗೂ ಅಭಿನಂದನೆಗಳು. ಕಾರ್ಯಕ್ರಮದ ಅತಿಥಿ ಸ್ಥಾನ ವಹಿಸಿಕೊಂಡಿರುವ ಪ್ರಭಾಕರ್